ಜೈಲಿನಿಂದ ಕೈದಿ ಸಿನಿಮೆಯ ರೀತಿಯಲ್ಲಿ ಎಸ್ಕೇಪ್. ಸಾರ್ವಜನಿಕರಿಂದ ಹಿಡಿದು ಜೈಲಿಗೆ ಅಟ್ಟಿದ ಖಾಕಿ ಪಡೆ. ಗೋಕಾಕ್ ಉಪಕಾರಾಗೃಹದಿಂದ ಕೈದಿ ಪರಾರಿ. ಮರವೇರಿ ಗೋಡೆ ಜಿಗಿದು ಸಿನಿಮೆಯ ರೀತಿಯಲ್ಲಿ ಎಸ್ಕೇಪ್. ಯರಗಟ್ಟಿಯಲ್ಲಿ ಸಾರ್ವಜನಿಕರಿಂದ ಆರೋಪಿ ಪತ್ತೆ. ಗೋಕಾಕ್ ನಗರ ಪೊಲೀಸರಿಂದ ಪ್ರಕರಣ ದಾಖಲು. ಎಸ್, ಕರದಂಟು ನಾಡು ಗೋಕಾಕ್ ಉಪಕಾರಾಗೃಹದಲ್ಲಿ ಭದ್ರತಾ ಲೋಪ ಎದ್ದು ಕಂಡು ಬರುತ್ತಿದೆ. ಚಿಕ್ಕೋಡಿ ನ್ಯಾಯಾಲಯದ ಆದೇಶದಂತೆ ಜೈಲು ಸೇರಿದ್ದ ಕೈದಿಯೊಬ್ಬ ಗೋಡೆ ಏರಿ ಎಸ್ಕೇಪ್ ಆಗಿದ್ದನು. ಆದರೆ ಅದೃಷ್ಟವಶಾತ್ ಸಾರ್ವಜನಿಕರ ಹದ್ದಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲಾಗದ ಆರೋಪಿ ಈಗ ಮತ್ತೆ ಕಂಬಿ ಎನಿಸುವಂತಾಗಿದೆ. ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದ ರಾಘವೇಂದ್ರ ಅಲಿಯಾಸ್ ರಘು ಶಿವಗೌಡ ಕರೆನ್ನವರ್ ಎಂಬ ವಿಚಾರಣಾಧೀನ ಕೈದಿ ಗೋಕಾಕ್ ಉಪಕಾರಾಗೃಹದಿಂದ ಎಸ್ಕೇಪ್ ಆಗಿದ್ದನು. ಚಿಕ್ಕೋಡಿ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 84/2026 ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದ ಈತನನ್ನ ಮಾರ್ಚ್ 22ರಂದು ಗೋಕಾಕ್ ಜೈಲಿಗೆ ದಾಖಲಿಸಲಾಗಿತ್ತು. ಆದರೆ ಜೈಲು ಸೇರಿದ ಕೆಲವೇ ಗಂಟೆಗಳಲ್ಲಿ ಆರೋಪಿಯು ಮಹಿಳಾ ಬ್ಯಾರೆಕ್ಸ್ ಮುಂಭಾಗದ ಕಾಂಪೌಂಡ್ ಪಕ್ಕದಲ್ಲಿದ್ದಂತಹ ಎಕ್ಕದ ಮರವನ್ನ ಏರಿ ಬಳಿಕ ಮರದ ಕಟ್ಟಿಗೆಯ ಸಹಾಯದಿಂದ ಹಿಂಬದಿಯ ಕಾಂಪೌಂಡ್ ಗೋಡೆ ಜಿಗಿದು ಎಲ್ಇಟಿ ಕಾಲೇಜ್ ರಸ್ತೆಯ ಮೂಲಕ ಎಸ್ಕೇಪ್ ಆಗಿದ್ದನು. ಜೈಲಿನಿಂದ ತಪ್ಪಿಸಿಕೊಂಡು ಯರಗಟ್ಟಿಗೆ ತಲುಪಿದ್ದ ಆರೋಪಿಯ ಬಗ್ಗೆ ಅಲ್ಲಿನ ಸ್ಥಳೀಯರಿಗೆ ಸಂಶಯ ಬಂದಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಾರ್ವಜನಿಕರು ಯರಗಟ್ಟಿ ಪೊಲೀಸರಿಗೆ ಮಾಹಿತಿ ರವಾನೆ ಮಾಡಿದ್ದು, ಪೊಲೀಸರು ಮತ್ತು ಸಾರ್ವಜನಿಕರ ಜಂಟಿ ಕಾರ್ಯಾಚರಣೆಯ ಫಲವಾಗಿ ಪರಾರಿಯಾಗಿದ್ದ ರಾಘವೇಂದ್ರನನ್ನ ವಶಕ್ಕೆ ಪಡೆದು ಮತ್ತೆ ಜೈಲಿಗೆ ಒಪ್ಪಿಸಲಾಗಿದೆ. ಈ ಭದ್ರತಾ ಲೋಪದ ಕುರಿತು ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ದಾಖಲಾಗಿದ್ದು, ಜೈಲಿನ ಭದ್ರತೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, ಇನ್ ಗೋಕಾಕ್ ನ್ಯೂಸ್. ಪ್ರಸಾದ್ ರನ್ಸುಬೆ, ಗೋಕಾಕ್.